ಇಂದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ಅಂದರೆ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಇವತ್ತಿನ ಚಾಮುಂಡೇಶ್ವರಿಯ ವರ್ಧಂತಿಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ತಳಿರು ತೋರಣಗಳ ಅಲಂಕಾರದಲ್ಲಿ ಚಾಮುಂಡಿ ಬೆಟ್ಟದ ದೇಗುಲ ಮಿಂಚ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಅದೊಂದು ರೀತಿಯಾದಂಥ ಸಂಭ್ರಮದ ವಾತಾವರಣ. ಅದರಲ್ಲೂ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ ಇರೋದ್ರಿಂದಾಗಿ ಒಂದು ರೀತಿಯಾಗಿ ಹಬ್ಬದ ಕಳೆ ಚಾಮುಂಡಿ ಬೆಟ್ಟದಲ್ಲಿದೆ. ನೀವು ನೋಡ್ತಾ ಇರುವಂಥದ್ದು ಚಿನ್ನದ ಪಲ್ಲಕ್ಕಿ. ಅಂದರೆ ಇವತ್ತು ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಚಿನ್ನದ ಪಲ್ಲಕ್ಕಿಯ ಉತ್ಸವವನ್ನು ನೆರವೇರಿಸಲಾಗ್ತದೆ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಪ್ರಮೋದಾದೇವಿ ಒಡೆಯರ್ ಅವರು ಈ ಒಂದು ಚಿನ್ನದ ಪಲ್ಲಕ್ಕಿಯ ಉತ್ಸವಕ್ಕೆ ಚಾಲನೆಯನ್ನು ನೀಡ್ತಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಏನು ಚಿನ್ನದ ಪಲ್ಲಕ್ಕಿ ಉತ್ಸವ ಆಗ್ತದೆ, ಲಕ್ಷಾಂತರ ಭಕ್ತರು ಇದಕ್ಕೆ ಸಾಕ್ಷೀಭೂತರಾಗ್ತಾರೆ. ಅಂದರೆ ಪ್ರತಿ ವರ್ಷವೂ ಸಹ ಆಷಾಢ ಮಾಸದಲ್ಲಿ ಒಂದು ಆಷಾಢದ ಶುಕ್ರವಾರ ಇದ್ದರೆ ಮತ್ತೊಂದು ಚಾಮುಂಡೇಶ್ವರಿಯ ವರ್ಧಂತಿ ಅಂದರೆ ಹುಟ್ಟುಹಬ್ಬ ವಿಶೇಷತೆಯನ್ನು ಹೊಂದಿದೆ. ಚಿನ್ನದ ಪಲ್ಲಕ್ಕಿಗೆ ಈಗಾಗಲೇ ಅಲಂಕಾರ ಮಾಡುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಏನು ಚಾಮುಂಡಿ ಬೆಟ್ಟದ ದೇಗುಲ ಇದೆ ಅದರ ಹೊರ ಆವರಣದಲ್ಲಿ ಈ ಒಂದು ಮೆರವಣಿಗೆಯನ್ನು ಮಾಡಲಾಗ್ತದೆ. ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಇಟ್ಟು ಅಲ್ಲಿಂದ ಏನು ಒಂದು ಮೆರವಣಿಗೆ ಮಾಡುವಂತಹ ಕೆಲಸವನ್ನು ಇಲ್ಲಿನವರು ಮಾಡ್ತಾರೆ. ಮತ್ತು ಬೆಳಗ್ಗೆಯಿಂದಲೂ ಸಹ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಏನೆಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ, ಈ ಒಂದು ಚಾಮುಂಡೇಶ್ವರಿ ಹುಟ್ಟುಹಬ್ಬದ ವಿಶೇಷತೆಗಳೇನು, ಈ ಬಗ್ಗೆ ಮಾತಾಡಲಿಕ್ಕೆ ಚಾಮುಂಡಿ ಬೆಟ್ಟದ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ಡಾಕ್ಟರ್ ಶಶಿಶೇಖರ ದೀಕ್ಷಿತ್ ನಮ್ಮ ಜೊತೆಗಿದ್ದಾರೆ. ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ಪೂಜೆ ಮಾಡುವಂಥದ್ದು ಒಳಿತಾಗ್ತಿದೆ ಅಂತೇಳಿ, ಇದೀಗ ಏನು ವರ್ಧಂತಿ ಅಂದರೆ ಚಾಮುಂಡೇಶ್ವರಿ ಹುಟ್ಟುಹಬ್ಬ ಏನೆಲ್ಲ ವಿಶೇಷತೆಗಳಿದೆ, ಏನೆಲ್ಲ ಪೂಜಾ ಕೈಂಕರ್ಯಗಳಾಗಿದೆ? ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಂಸ್ಕೃತದಲ್ಲಿ ನಾವು ವರ್ಧಂತಿ ಉತ್ಸವ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಬರ್ತ್ಡೇ ಅಂತೀವಿ, ಕನ್ನಡದಲ್ಲಿ ಹುಟ್ಟುಹಬ್ಬ ಅಂತ ಕರಿತೀವಿ. ಒಂದು ಪ್ರತೀತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ವರ್ಧಂತಿ ಉತ್ಸವ ಅಂತೇಳಿ ಆಚರಣೆ ಮಾಡ್ಕೊಂಬಂದ್ರೆ ಆಷಾಢ ಕೃಷ್ಣ ಪಕ್ಷ ರೇವತಿ ನಕ್ಷತ್ರದಂದು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಎಂದಿನಂತೆ 4 ವರೆಯಿಂದ ಮಾನ್ಯ ದುರಾಭಿಷೇಕ, ಪಂಚಾಮೃತಾಭಿಷೇಕ, ಅಭ್ಯಂಜನ ಸ್ನಾನ. ನಾವು ಮಕ್ಕಳಿಗೆ ಯಾವ ರೀತಿ ಒಂದು ಎಣ್ಣೆ ಸ್ನಾನ ಮಾಡ್ತೀವಿ ಅದೇ ರೀತಿ ಅಭ್ಯಂಜನ ಸ್ನಾನ ಮಾಡ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ 8 ಗಂಟೆಗೆ ದೇವಸ್ಥಾನ ಓಪನ್ ಆಗಿದೆ. ಈಗ 10ವರೆಗೆ ರಾಜವಂಶ ಬಂದು ಚಾಲನೆ ಕೊಟ್ಟು ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗುತ್ತೆ. ಇದಾದ ನಂತರದಲ್ಲಿ ಒಂದು ರೌಂಡ್ ಉತ್ಸವ ಬರುತ್ತೆ. ಇದಾದ ನಂತರದಲ್ಲಿ ಮಂಟಪೋತ್ಸವ ಆಗುತ್ತೆ. ಸಾಯಂಕಾಲ ಅಭಿಷೇಕ ಆದ ನಂತರ ದರ್ಬಾರ್ ಉತ್ಸವ ಮಾಡ್ತೀವಿ. ಅಂದರೆ ಅರಮನೆಯಲ್ಲಿ ಯಾವ ರೀತಿ ಒಂದು ದರ್ಬಾರ್ ಉತ್ಸವ ನಡೀತಾ ಅದೇ ರೀತಿ ದರ್ಬಾರ್ ಉತ್ಸವ ಮಾಡ್ತಕ್ಕಂಥದ್ದು ದಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಿ ಪೂಜಾ ಕೈಂಕರ್ಯಗಳು ನೆರವೇರ್ತದೆ. ಏನೆಲ್ಲ ಪ್ರಾರ್ಥನೆಗಳಾಗಿದೆ ಅಂತ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಸುಭಿಕ್ಷವಾಗಿರಲಿ, ಜನಗಳು ರಾಷ್ಟ್ರ ರಾಜ್ಯಕ್ಕೆ ಯಾವುದೇ ರೀತಿ ತೊಂದರೆ ಬರ್ತಾ ಇದ್ದಂಗೆ, ಅಡ್ಡಿ ಆತಂಕಗಳು ಬರ್ತಾ ಇದ್ದಂಗೆ ನಾಡಿನ ದೇವತೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ನಾವೇ ಹೇಳ್ತೀವಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾಡಿನ ಸಮಸ್ತ ಜನಗಳಿಗೂ ಒಳ್ಳೇದು ಮಾಡಲಿ, ಪರಿಪೂರ್ಣ ಅವಳ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಮ್ಮ ಆಶೆ ಆಗಿರ್ತಕ್ಕಂಥ ವಿಶೇಷವಾದಂಥ ಅಲಂಕಾರವನ್ನು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಕಾಣ ಸಿಗ್ತಾ ಇದೆ. ಅಂದರೆ ಹುಟ್ಟುಹಬ್ಬದ ಸಂಭ್ರಮ ಸಡಗರನ ಇದು. ಅದು ಸಂಭ್ರಮ ಅಂತಂದರೆ ಅನೇಕ ಕಲರ್ ಅಂದರೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡ್ತಕ್ಕಂಥ ಭಾಳ ವಿಶೇಷ ಇದು. ಸಾಮಾನ್ಯವಾಗಿ ಬೆಂಗಳೂರು ಅವರು ಸುಮಾರು ಒಂದು 30 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದಾರೆ, ಇವತ್ತು ಕೂಡ ಮಾಡಿದರೆ ಭಾಳ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿಯ ಹುಟ್ಟುಹಬ್ಬದ ವಿಶೇಷತೆಗಳು. ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ಹಬ್ಬದ ವಾತಾವರಣ ಮನೆ ಮಾಡಿದೆ. ಲೋಕ ಕಲ್ಯಾಣಾರ್ಥವಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನ ಮಾಡಲಿ, ನಾಡು ಸುಭಿಕ್ಷವಾಗಿರಲಿ ಅನ್ನೋದೇ ಎಲ್ಲರ ಆಶಯ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.